ಗುರು ಪೂರ್ಣಿಮೆಯನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಜ್ಞಾನಕ್ಕೆ, ಗುರುಗಳಿಗೆ ಗೌರವಕ್ಕೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಕೇತವಾಗಿದೆ. ಈ ಹಬ್ಬವನ್ನು ವ್ಯಾಸ ಮಹರ್ಷಿಯ ಜಯಂತಿ ಎಂದು ಸಹ ಕರೆಯುತ್ತಾರೆ. ಗುರುಗಳನ್ನು ಸ್ಮರಿಸುವುದು ಮತ್ತು ಅವರ ಸೇವೆಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶ. ಗುರು ಪೂರ್ಣಿಮೆಯ ದಿನದಂದು ಅನೇಕ ಜನರು ಸಾಯಿಬಾಬಾರನ್ನು ಗುರುಗಳೆಂದು ಭಾವಿಸಿ ಪೂಜೆ ಮಾಡುವುದು ವಾಡಿಕೆ. ಗುರು ಪೂರ್ಣಿಮೆಯನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಜ್ಞಾನಕ್ಕೆ, ಗುರುಗಳಿಗೆ ಗೌರವಕ್ಕೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಕೇತವಾಗಿದೆ. ಈ ಹಬ್ಬವನ್ನು ವ್ಯಾಸ ಮಹರ್ಷಿಯ ಜಯಂತಿ ಎಂದು ಸಹ ಕರೆಯುತ್ತಾರೆ. ಗುರುಗಳನ್ನು ಸ್ಮರಿಸುವುದು ಮತ್ತು ಅವರ ಸೇವೆಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶ. ಗುರು ಪೂರ್ಣಿಮೆಯ ದಿನದಂದು ಅನೇಕ ಜನರು ಸಾಯಿಬಾಬಾರನ್ನು ಗುರುಗಳೆಂದು ಭಾವಿಸಿ ಪೂಜೆ ಮಾಡುವುದು ವಾಡಿಕೆ. जीवन के समुंदर में तूफान भी आते हैं, कुछ देर के बादल ये कुछ पल में डर जाते हैं। दुख आए न घबराना, सुख में कहीं भूल न जाना। दुख आए न घबराना, सुख में कहीं भूल न जाना। जब कोई नहीं हो अपना, साईं राम कहा करना।